ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ಲರೂ ಬಂದಿರೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಇವತ್ತು ನಮ್ಮ ಸೀರಿಯಲ್ 500 ಎಪಿಸೋಡ್ಸ್ ಕಂಪ್ಲೀಟ್ ಮಾಡಿದೆ. ಅದಕ್ಕೆ ಬಹಳ ಖುಷಿ ಇದೆ. ನಾವು ಇಂಡಸ್ಟ್ರಿಗೆ ಬರೋದು ಫಸ್ಟ್ ಆಫ್ ಆಲ್ ಜನರ ಪ್ರೀತಿ ಗಳಿಸೋದಕ್ಕೆ. ಆ್ಯಂಡ್ ಇವತ್ತು ಇಷ್ಟು ಎಪಿಸೋಡ್ಸ್ ಆಗಬೇಕು ಅಂದರೆ ಜನರು ನೋಡಬೇಕು, ಅವ್ರು ಪ್ರೀತಿ ಕೊಡಬೇಕು. ಸೊ ಇದು ಒಂದು ಪ್ರೂಫ್, ಜನರು ನೋಡಿದ್ದಾರೆ, ನಮ್ಗೆ ಪ್ರೀತಿ ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ಎಲ್ಲ ವೀಕ್ಷಕರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸೀರಿಯಲ್ನ ಇಷ್ಟು ಸಕ್ಸಸ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ನೀವೆಲ್ಲ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. 500 ಎಪಿಸೋಡ್ ಇಸ್ ಅ ಬಿಗ್ ಮೈಲ್ ಸ್ಟೋನ್. ನಾವೆಲ್ಲರೂ ಕಷ್ಟಪಟ್ಟು ವರ್ಕ್ ಮಾಡಿದ್ದೀವಿ, ಎಂಟೈರ್ ಶಾರದೆ ಟೀಮ್. ಸೊ ಆ ಒಂದು ಕಷ್ಟಕ್ಕೆ ಟುಡೇ ಇಸ್ ಅ ವೆರಿ ಸ್ವೀಟ್ ಮೂಮೆಂಟ್ ಟು ಶೇರ್ ವಿತ್ ಯು ಆಲ್. ಆ್ಯಂಡ್ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಆ್ಯಂಡ್ ಟು ಆಲ್ ಆಡಿಯನ್ಸ್, ಥ್ಯಾಂಕ್ ಯು. ನೀವು ದಿನ ನೋಡಿ ಪ್ರೋತ್ಸಾಹ ಕೊಟ್ಟು ನಮಗೆ ಎವ್ರಿ ಕಮೆಂಟ್ ಮ್ಯಾಟರ್ಸ್ ಫಾರ್ ಅಸ್, ವೆದರ್ ನೆಗೆಟಿವ್ ಆರ್ ಪಾಸಿಟಿವ್, ಇಟ್ ಮ್ಯಾಟರ್ಸ್ ಫಾರ್ ಅಸ್. ಆ್ಯಂಡ್ ಥ್ಯಾಂಕ್ ಯು. ಎಲ್ಲ ಕಮೆಂಟ್ ಮಾಡ್ತೀರಾ, ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಅಥವಾ ಎಲ್ಲಾದರೂ ಸಿಕ್ಕಿದಾಗ ನೀವು ಕೊಡೋ ಫೀಡ್ಬ್ಯಾಕ್ ಮ್ಯಾಟರ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ರೀಚ್ ಆಗಿದ್ದೀವಿ ನಾವು, ಸೊ ಅದಕ್ಕೆ ನೀವು ನಮ್ಮ ಕಮೆಂಟ್ಸ್ ಕೊಡೋದು. ಆ್ಯಂಡ್ ಯಾ, ಥ್ಯಾಂಕ್ ಯು ಆ್ಯಂಡ್ ಲವ್ಲಿ ಮೀಟಿಂಗ್ ಯು ಆಲ್. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ನಿಮ್ಮೆಲ್ರಿಗೂ ಮೀಡಿಯಾ ಮಿತ್ರರಿಗೆ ಇಲ್ಲಿ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಶಾರದೆ ತಂಡ 500 ಸಂಚಿಕೆಗಳನ್ನ ಪೂರ್ತಿ ಮಾಡ್ತಿದೆ ಅಂಡ್ ವಿ ಆರ್ ಸೋ ಹ್ಯಾಪಿ ಅಬೌಟ್ ಇಟ್. ಯಾಕೆ ಅಂತಂದ್ರೆ ಇಲ್ಲಿ ಶಾರದಾ ಪಾತ್ರನೇ ಅಲ್ಲ ಅಥವಾ ಸಿದ್ದು ಪಾತ್ರನೇ ಅಲ್ಲ, ಎವ್ರಿಬಡಿ, ಎಲ್ಲಾ ಆರ್ಟಿಸ್ಟ್ಗಳು ಡೆಡಿಕೇಶನ್ ಇಂದ ಅಂಡ್ ಅವರು ಹಾರ್ಡ್ ವರ್ಕ್ ಇಂದ ಕೆಲಸ ಮಾಡ್ತಿದ್ದಾರೆ. ಅದ್ ಕೆಲಸ ಮಾಡಿಸ್ತಿರೋದು ನಮ್ಮ ಡೈರೆಕ್ಟರ್ ಶ್ರೀನಿವಾಸ್ ಸರ್. ಸೊ ಅವರು ನಮ್ಮ ಒಳಗಡೆ ಇರೋ ಟ್ಯಾಲೆಂಟ್ ಆಚೆ ತಗೊಂಡ್ ಬಂದಿಲ್ಲ ಅಂತಂದ್ರೆ ಪ್ರಾಬ್ಲಿ ಇಟ್ ವುಡ್ ಹ್ಯಾವ್ ಬೀನ್ ಕಡಿಮೆ ಆಗ್ತಿತ್ತು. ನಮ್ಗೆ ನಾವೇನು ನೀವು ಸೀರಿಯಲ್ ಅಲ್ಲಿ ಏನ್ ನೋಡ್ತಾ ಇದ್ದೀರಾ ನಮ್ಮನ್ನ, ಏನೇ ಇದ್ರೂನು ಕ್ರೆಡಿಟ್ಸ್ ಆಲ್ವೇಸ್ ನಮ್ ಡೈರೆಕ್ಟರ್ ಸರ್ಗೆನೆ. ಇವತ್ತಿಗೆ ನೀವೆಲ್ಲರೂ ನಮ್ಮನ್ನ ಇಷ್ಟ ಇಷ್ಟಪಡ್ತಾ ಇದ್ದೀರಾ, 500 ಎಪಿಸೋಡ್ಸ್ ನಾವು ಕ್ರಾಸ್ ಮಾಡಿದೀವಿ ಅಂತಂದ್ರೆ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಯುವರ್ ಲವ್. ಅಂಡ್ ನಾನು ನೋಡ್ತಾ ಇರ್ತೀನಿ ಕಾಮೆಂಟ್ಸ್ ನ ಸೋಷಿಯಲ್ ಮೀಡಿಯಾನಲ್ಲಿ. ನನ್ ಜ್ಯೋತಿಗಾಗಿ ಬೈತಾ ಇರ್ತೀರಾ, ಫಸ್ಟ್ ಇವಳನ್ನ ಆಚೆ ಕಳ್ಸಿ, ಫಸ್ಟ್ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ. ಸಿ, ಆತರ ಕಮೆಂಟ್ಸ್ ಮಾಡ್ತಾ ಇರೋದಕ್ಕೆ ಕಾರಣ ಬಿಕಾಸ್ ನೀವೆಲ್ಲ ಅಷ್ಟು ಕನೆಕ್ಟ್ ಆಗಿದ್ದೀರಾ ನಮ್ಮ ಸೀರಿಯಲ್ಗೆ, ಶಾರದೆ ತಂಡಕ್ಕೆ. ಒಂದೊಂದು ಪಾತ್ರನೂ ಅಷ್ಟು ನೀವು ಕನೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನೀವ್ ಇಷ್ಟ ಪಡ್ತಿದ್ದೀರಾ ಅಂತ ಅರ್ಥ. ಅಂದ್ರೆ ಶಾರದಾಗೆ ಏನಕ್ಕೆ ಇಷ್ಟೊಂದು ನೋವು ಕೊಡ್ತಾ ಇದ್ದಾಳೆ, ಯಾಕೆ ಹಿಂಗ್ ಮಾಡ್ತಾ ಇದ್ದಾಳೆ ಅಂತಂದ್ರೆ ಬಿಕಾಸ್ ನೀವೆಲ್ಲ ಪ್ರತಿದಿನ ನೋಡ್ತಾ ಇದ್ದೀರಾ ಅಂತ ಅರ್ಥ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ಶಾರದೆ ತಂಡ ಇನ್ನೂ 1000 ಎಪಿಸೋಡ್ಸ್ ನ ಕ್ರಾಸ್ ಮಾಡ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸುವರ್ಣವಾಹಿಯಲ್ಲಿ ಪ್ರಸಾರವಾಗ್ತಿರುವಂತಹ ಶಾರದೆ ಧಾರಾವಾಹಿ ಇಂದಿಗೆ 500 ಕಂತುಗಳನ್ನ ಪೂರೈಸಿದೆ. ಈ ಶುಭ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ನಮ್ಮ ಟೀಮ್ ಅವರ ಪರವಾಗಿ ನಮಸ್ಕಾರಗಳು, ಧನ್ಯವಾದಗಳನ್ನ ಹೇಳೋದಕ್ಕೆ. ಯಾವುದೇ ಒಂದು ಕಥೆಯಾಗಿ ಇರಲ್ಲ, ಅದು ಪ್ರಾಕ್ಟಿಕಲ್ ಆಗಿರುತ್ತೆ. ಸೊಸೈಟಿನಲ್ಲಿ, ಸಮಾಜದಲ್ಲಿ ಏನೋ ಒಂದು ಘಟನೆಗಳು ನಡೀತಾನೆ ಇರುತ್ತೆ. ಆ ಘಟನೆಗಳೆಲ್ಲ ಸೇರಿ ಒಂದು ಕಥೆ ಅಂತ. ಆ ಪಾತ್ರಗಳನ್ನ ಇಲ್ಲಿ ಪಾತ್ರಧಾರಿಗಳು ಅದೇ ಸ್ವರೂಪವನ್ನು ಕೊಟ್ಟು ಮಾಡ್ತಾರೆ. ಆ ಕಾರಣದಿಂದ ಅದು ನಿಮ್ಮ ಮನಸ್ಸಿಗೆ ತಟ್ಟಬೇಕು, ಆಗ್ಲೇ ನೀವು ಅದನ್ನ ನೋಡೋದಕ್ಕೆ ಸಾಧ್ಯ. ಅದರಲ್ಲಿ ಎಲ್ರದ್ದು ಟೀಮ್, ಎಲ್ರದ್ದು ಕೂಡ ಪಾತ್ರ ಇದೆ, ಅವರೆಲ್ಲರ ಶ್ರಮ ಇದೆ. ಅದು ಎಲ್ಲದಕ್ಕಿಂತ ಹೆಚ್ಚಿನ ಶ್ರಮ ಅಂತ ಅಂದ್ರೆ ನಮ್ಮ ನಿರ್ದೇಶಕ ದ್ವಯರು ಮತ್ತೆ ಛಾಯಾಗ್ರಾಹಕರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಕಲಾವಿದರುಗಳಿಗೆ ಸ್ವಲ್ಪ ಹೊತ್ತಾದ್ರೂ ಒಂದು ವಿರಮಿಸೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಆದ್ರೆ ನಿರ್ದೇಶಕರಾದವರಿಗೆ, ಛಾಯಾಗ್ರಾಹಕರಿಗೆ 1 ಸೆಕೆಂಡ್ ಕೂಡ ಕೂತ್ಕೊಳ್ಳುವಂತ ಪುರ್ಸತ್ತಿರಲ್ಲ. ಯಾಕೆಂದ್ರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ, ಕೆಲವು ಟೈಮ್ ರಾತ್ರಿ ಎಲ್ಲ ಮಾಡ್ತೀವಿ. ಯಾಕೆಂದ್ರೆ ಅದನ್ನು ಪೂರೈಸೋದಕ್ಕಾಗಲ್ಲ, ಟೆಲಿಕಾಸ್ಟ್ ಹೋಗ್ಬೇಕು, ಅವ್ರದ್ದೇ ಆದ ಕೆಲವು ನಿಬಂಧನೆಗಳಿರುತ್ತೆ, ಅದನ್ನೆಲ್ಲ ಪೂರೈಸಬೇಕು. ಇಷ್ಟೆಲ್ಲ ಒತ್ತಡಗಳ ನಡುವೆ ಅವರು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಜನ ಏನು ಬೇಕು ಅಂತಾರೆ ಅನ್ನೋದನ್ನ ನಮ್ಮಿಂದ ತೆಗೆಸ್ತಾರೆ. ಅವರು ಒಂದು ಅರ್ಧ ಭಾಗ ಅವ್ರದ್ದೇ ಇರುತ್ತೆ, ಅರ್ಧ ಭಾಗ ಶ್ರಮ ನಮ್ದಿರುತ್ತೆ. ಇವತ್ತು ಈ ಒಂದು 500 ಕಂತಿಗೆ ಇದು ಬಂದು ಸೇರಿದೆ ಅಂತಂದ್ರೆ ಅಲ್ಲಿಗೆ ಜನಗಳ ಒಂದು ಹಾರೈಕೆ ಮತ್ತೆ ಆಶೀರ್ವಾದ ನಮ್ಮ ಮೇಲಿದೆ, ನಮ್ಮ ಧಾರಾವಾಹಿ ಮೇಲಿದೆ, ನಮ್ಮ ನಿರ್ಮಾಪಕರ ಮೇಲಿದೆ, ಮತ್ತೆ ನಮ್ಮ ನಿರ್ದೇಶಕರು ಹಾಗೂ
ಅವರ ಅಸಿಸ್ಟೆಂಟ್ಸು, ಅಸೋಸಿಯೇಟ್ಸು, ಮತ್ತೆ ಎಷ್ಟು ಜನ ನಮ್ಮ ಕಂಪ್ಲೀಟ್ ಲೈಟ್ ಸ್ಟಾಫ್ ಯಾರ್ಯಾರಿದ್ದಾರೆ, ಲೈಟ್ ಆಫೀಸರ್ಸ್ ಅಂತ ಕರಿತೀವಿ ನಾವು, ಅವರ ಇದು ಎಲ್ಲ ಒಂದು ತಂಡ ಎಲ್ಲರೂ ಸೇರಿ ಮಾಡಿರ್ತಕ್ಕಂಥದ್ದು. ಆ ಒಂದು ರಿಸಲ್ಟ್ ಅವ್ರಿಗೆಲ್ರಿಗೂ ಸೇರ್ಬೇಕಾದ್ದು ಅದು ಸಂದಿದೆ ಅಂತ ನನಗನ್ಸುತ್ತೆ. ಧಾರಾವಾಹಿಯಲ್ಲಿ ದಶರಥನ ಪಾತ್ರವನ್ನು ಮಾಡ್ತಾ ಇದ್ದೀನಿ. ಸಂತೋಷ ಆಗ್ತಾ ಇರೋದು, ಸುವರ್ಣ ವಾಹಿನಿಯಲ್ಲಿ 500 ಸಂಚಿಕೆಗಳನ್ನು ಪೂರೈಸ್ತಾ ಇದ್ದೀವಿ ಅಂತಂದ್ರೆ ಒಂದು ರೀತಿಯಲ್ಲಿ ಜಗತ್ತಿನ 7 ಮೌಂಟನ್ಸ್ ಅಂತ ಕರಿತೀವಲ್ಲ, 7 ಶಿಖರಗಳು, ಆ ಶಿಖರಗಳಲ್ಲಿ ಒಂದನ್ನ ತಲುಪಿದೀವಿ ಅಂತ ಲೆಕ್ಕ. ಯಾಕಂದ್ರೆ ಸುವರ್ಣ ವಾಹಿನಿಯಲ್ಲಿ ನಾನು ಬೇಕಾದಷ್ಟು ಧಾರಾವಾಹಿಯಲ್ಲಿ ಭಾಗವಹಿಸಿದ್ದೀನಿ. ಆ ಅವಕಾಶವನ್ನ ಸುವರ್ಣ ವಾಹಿನಿ ನನಗೆ ಕೊಟ್ಟಿದೆ. ಅದರಲ್ಲಿ ಯಶಸ್ವಿಯಾಗಿ ಸಾಗ್ತಾ ಇರುವಂಥದ್ದು, ಯಶಸ್ವಿಯಾಗಿ ಸಾಗಿದಂಥ ಧಾರಾವಾಹಿಗಳಲ್ಲಿ ಒಂದು ಶಾರದೆ. ಎಷ್ಟೋ ಧಾರಾವಾಹಿಗಳು 100, 150, 200 ಆಗುವ ಸಮಯದಲ್ಲೇನೆ ಏದುಸಿರು ಬಿಡಕ್ಕೆ ಶುರು ಮಾಡ್ತವೆ. ಶಾರದೆ 500 ಆಗಿದ್ದು ನಮಗೆ ನಿಜವಾಗ್ಲೂ ಒಂದ್ ರೀತಿಯಲ್ಲಿ ಗೊತ್ತೇ ಆಗಿಲ್ಲ. ಎಷ್ಟು ಸ್ಮೂತ್ ರನ್ ಅಂತಂದ್ರೆ, ಅಯ್ಯೋ ಹೌದಾ 500 ಆಗ್ಬಿಡ್ತಾ ಇಷ್ಟು ಬೇಗ ಅನ್ನಿಸುವಷ್ಟು ಸ್ಮೂತ್ ಆಗಿ ನಡೀತಾ ಇದೆ. ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೀವು ಇಲ್ಲಿ ಬಂದಿದ್ದಕ್ಕಾಗಿ. ನಾನು ಇದರಲ್ಲಿ ಸುಮಿತ್ರಾ ಪಾತ್ರವನ್ನ ನಿರ್ವಹಿಸ್ತಾ ಇದ್ದೀನಿ. ಶಾರದಾ ತಾಯಿ. ಹಾಗೆ ನೋಡಕ್ ಹೋದ್ರೆ ನನಗಿಬ್ರು ಹೆಣ್ಮಕ್ಳು, ಇಬ್ರು ಸುಂದರವಾದಂತಹ ಒಳ್ಳೆ ಹೆಣ್ಮಕ್ಳು ಕೊಟ್ಟಂತಹ ಸೀರಿಯಲ್ ಇದು. ನನಗೆ ತುಂಬಾ ವಿಭಿನ್ನವಾದ ಪಾತ್ರ ಇದು. ತುಂಬಾ ಸಾಫ್ಟ್ ಅನ್ಕೊಂಡಿದ್ದೆ ನಾನು, ಇತ್ತೀಚೆಗೆ ತುಂಬಾ ಒಂಥರ ಖಾರವಾಗಿದೆ ರೋಲು. ಸೊ ಇದೊಂದು ನನಗೊಂದು ಚಾಲೆಂಜಿಂಗ್ ಅನಿಸ್ತಾ ಇದೆ. ಈ ಥರದ ರೋಲ್ ನಾನು ಯಾವತ್ತೂ ಮಾಡಿಲ್ಲ. ಸ್ಪ್ಲಿಟ್ ಪರ್ಸನಾಲಿಟಿ ರೋಲ್ ಥರ ಯಾವತ್ತೂ ಮಾಡಿರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸುನೀಲ್ ಪುರಾಣಿಕ್ ಸರ್ ಫಾರ್ ಕಾಸ್ಟಿಂಗ್ ಮೀ. ಆ್ಯಂಡ್ ನಾನು ಹೇಳಲೇಬೇಕು ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ. ತುಂಬ ಜನರ ಜೊತೆ ಕೆಲಸ ಮಾಡಿದ್ದೀನಿ ನಾನು, ಆದರೆ ಇವ್ರ ಹತ್ರ ಇರೋ ಒಂದು ಸಂಯಮ ಆಗಲಿ ಅಥವಾ ಮಕ್ಕಳ ಜೊತೆ ಅವರು ಬೆರೆಯೋದು, ಅಂದರೆ ನಮ್ಮ ಪ್ರೊಡಕ್ಷನ್ ಟೀಮ್ ಆಗಲಿ, ಲೈಟ್ ಟೀಮ್ ಆಗಲಿ, ಕ್ಯಾಮ್ರಾ ಟೀಮ್ ಆಗಲಿ, ಮೇಕಪ್ ಟೀಮ್ ಆಗಲಿ, ತನ್ನ ಸ್ವಂತ ಮಕ್ಕಳು ಅಂತ ಅವ್ರ ಜೊತೆ ಆ ಒಡನಾಟ ನನಗದು ಬಹಳ ಇಷ್ಟ. ಅವರಲ್ಲಿ ನಾನು 1000 ಸಲ ಹೇಳಿದ್ದೀನಿ ಸರ್ ಕೂಡ ಇದು. ಸೊ ಇದು ನಾನು ಯಾವ ಡೈರೆಕ್ಟ್ರಲ್ಲೂ ನೋಡಿರ್ಲಿಲ್ಲ. ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ, ಪ್ರೀತಿಯಿಂದ ಅವ್ರ ಜೊತೆ ಕೆಲಸ ತೆಗಿತಾರೆ. ಸೊ ಜೊತೆಗೆ ಹಾಗೆ ನಮಗೂ ಕೂಡ ಎಲ್ಲೋ ಒಂದು ತಪ್ಪಿದ್ದಾಗ ಮೇಡಮ್ ಇದು ಸರಿ ಮಾಡ್ಕೊಳ್ಳಿ ಅಂದ್ರೆ ಅಷ್ಟು ತೀಡ್ತಾರೆ. ಅದು ಬಹಳ ಖುಷಿ ಕೊಡುವಂತಹ ಸಂಗತಿ. ನಿಜ ಹೇಳಬೇಕು ಅಂದ್ರೆ ತುಂಬಾ ಒಳ್ಳೆ ಟೀಮು, ಮನಸ್ಸಿಗೆ ಹತ್ತಿರವಾದಂತಹ ಟೀಮು. ಥ್ಯಾಂಕ್ ಯು ಆಲ್. ನಮಸ್ಕಾರ, ನನ್ನ ಹೆಸರು ಅಂಬುಜಾಕ್ಷಿ ಅಂತ. ಸ್ಟಾರ್ ಸುವರ್ಣ ಚಾನಲ್ ಅಲ್ಲಿ ಸಂಜೆ 7 ಗಂಟೆಗೆ ಪ್ರಸಾರ ಆಗ್ತಾ ಇರೋ ಶಾರದೆ ಧಾರಾವಾಹಿಯಲ್ಲಿ ನನ್ನ ಹೆಸರು ಪಾರಿಜಾತ. ಇಲ್ಲ, ಆದಷ್ಟು ನನ್ನನ್ನ ಗ್ರಾನಿ ಅಂತ ನನ್ನ ಮೊಮ್ಮಗಳು ಕರೆದು ಅದು ಅಭ್ಯಾಸ ಆಗೋಗಿದೆ. ಅವಳು ಯಾವ್ದೋ ಇಂಟರ್ವ್ಯೂ ಹೇಳಿದ್ರು ನನ್ ಗ್ರಾನಿ ಅಂತ ಹೇಳ್ತಾಳೆ. ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸೋ ಸೀನ್ ಎಲ್ಲ ಇದ್ರೆ ಗ್ರಾನಿ ಅಂತ ಹೇಳ್ತಾಳೆ. ಅದೇ ತುಂಬಾ ಅಭ್ಯಾಸ ಆಗೋಗಿದೆ. ಅಂತ ಕರಿತೀನಿ, ಅದು ಬಂದು ಜಾಸ್ತಿ ಇಲ್ಲ, ಕರಿಯಲ್ಲ, ಸುಳ್ಳು ಹೇಳ್ತಾನೆ. ಇಲ್ಲ, ಈ ಧಾರಾವಾಹಿ ಕತೆ ತುಂಬಾ ಚೆನ್ನಾಗಿದೆ. ಎಲ್ಲ ಪಾತ್ರಧಾರಿಗಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾರೆ. ಅದಕ್ಕೆಲ್ಲ ಕಾರಣ ನಮ್ ಶ್ರೀನಿವಾಸ್ ಸರ್. ಮತ್ತೆ ನನ್ನ ಪಾತ್ರ ಅಂತೂ ತುಂಬಾ ವಿಚಿತ್ರವಾಗಿದೆ. ಒಂದೊಂದ್ಸತಿ ಪೆಕ್ ರಂಗಾಡ ಅಂತದಿದೆ, ಒಂದೊಂದ್ಸತಿ ಇಂಗ್ಲಿಷ್ ತಪ್ಪೆಲ್ಲ ಮಾತಾಡ್ತಿರ್ತೀನಿ, ನನ್ನ ಮೊಮ್ಮಗಳಿಗೆ ತಿದ್ದುತ್ತಿರ್ತಾಳೆ. ಇವ್ರೇನಾದ್ರೂ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಮುಗ್ದೋಯ್ತು, ನಕ್ಕು ಸೋಫಾ ಕೆಳಗಡೆ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾರೆ, ಅಷ್ಟೊಂದು ನಗು ಬರ್ತಿರುತ್ತೆ ಅವ್ರಿಗೆ. ಒಟ್ಟಾರೆ ಶಾರದೆ ಧಾರಾವಾಹಿ ಕತೆ ತುಂಬಾ ಚೆನ್ನಾಗಿದೆ. ಎಲ್ಲ ಪಾತ್ರಧಾರಿಗಳು ನಾವೆಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಿದೀವಿ. ನಾವೆಲ್ಲೂ ತುಂಬಾ ಸುಂದರವಾಗಿ ಕಾಣಿಸೋದಕ್ಕೆ ನಮ್ಮ ಮೇಕಪ್ ಮನೋಜ್ ಕಾರಣ ಇರ್ತಾನೆ. ನಾವೆಲ್ಲ ಚೆನ್ನಾಗಿ ಕಾಣ್ತಿರ್ತೀವಿ. ನಮ್ ಕ್ಯಾಮ್ರಾಮನ್ ಸರ್ಗಳು, ಆಮೇಲೆ ನಮ್ ಪ್ರೊಡಕ್ಷನ್ ಹುಡುಗರು, ನಮ್ ಲೈಟ್ ಬಾಯ್ಸು, ಪ್ರತಿಯೊಬ್ಬರದು ತುಂಬಾ ಶ್ರಮ ಇದೆ ಇದರಲ್ಲಿ. ಅದಕ್ಕೆ ನಾವ್ ಇವತ್ತು 500 ಕಂತುಗಳನ್ನ ಪೂರೈಸಕ್ಕೆ ಕಾರಣ ಆಗಿರೋದು. ಎಲ್ರಿಗೂ ಧನ್ಯವಾದ. ಮತ್ತೆ ನಿರ್ಮಾಪಕರಿಗೆ ನನಗೆ ಇಂಥ ಒಂದು ಒಳ್ಳೆಯ ಪಾತ್ರವನ್ನ ಕೊಟ್ಟಿದ್ದಕ್ಕೆ, ನನ್ನ ಸಹಿಸ್ಕೊಳ್ತಾ ಇರೋದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ರಾಮನಗರ, ಶಾರದೆ ಧಾರಾವಾಹಿಯ ನಿರ್ದೇಶಕ. ಇಲ್ಲಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ, ಮತ್ತೆ ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ನನಗೆ ಶಾರದೆ ಧಾರಾವಾಹಿ ನಿರ್ದೇಶನ ಮಾಡಲು ಅವಕಾಶ ಮಾಡಿಕೊಟ್ಟ ನಮ್ಮ ಸುವರ್ಣ ವಾಹಿನಿಯ ಎಲ್ಲರಿಗೂ ಧನ್ಯವಾದಗಳು, ಮತ್ತೆ ನಮ್ಮ ನಿರ್ಮಾಪಕರಿಗೂ ಧನ್ಯವಾದಗಳು. ಅದಕ್ಕಿಂತ ಹೆಚ್ಚಾಗಿ ನನ್ನ ಜೊತೆ ಇಲ್ಲಿ ಕೆಲಸ ಮಾಡ್ತಾರೋ ಎಲ್ಲ ತಂತ್ರಜ್ಞರು, ನನ್ಗೆ ಅವರು ಯಾರು ಬೇರೆಯವರಲ್ಲ, ಎಲ್ಲ ನನ್ನ ಅಣ್ಣ ತಮ್ಮದಿರು, ನನ್ನ ಒಡ ಹುಟ್ಟೋದವ್ರ ತರಾನೇ ಕೆಲಸ ಮಾಡ್ತಾ ಇದ್ದಾರೆ.
ನನ್ನ ಕೂಗಾಟ ಕಿರುಚಾಟಗಳೆಲ್ಲ ಸಹಿಸ್ಕೊಂಡು ನನ್ನ ಜೊತೆ ಹೆಜ್ಜೆ ಆಗ್ತಾ ಇದ್ದಾರೆ. ನನ್ನ ಜೊತೆ ನನ್ನ ಕೈ ಹಿಡ್ದು ಮೇಲೆತ್ತಿ ಕೆಲಸ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ನಿಜವಾಗ್ಲೂ ನನ್ನ ಎಲ್ಲಾ ತಂತ್ರಜ್ಞರಿಗೂ, ನನ್ನ 2 ಕಣ್ಣುಗಳು, ನನ್ನ ಕ್ಯಾಮ್ರಾಮನ್ ಶ್ರೀನಿವಾಸ್ ಮತ್ತೆ ಮಹದೇವ್, ನಿಜವಾಗ್ಲೂ ನಾನು ಏನೇ ಹೇಳಿದ್ರು ಯಾವ ಶಾರ್ಟ್ನು ಇಲ್ಲ ಆಗಲ್ಲ ಅಂತ ಹೇಳಲ್ಲ. ಪ್ರತಿಯೊಂದು ಶಾರ್ಟ್ ಆಯ್ತು, ರೆಡಿ ಸರ್ ರೆಡಿ ಅಣ್ಣ, ಹಿಂಗೆ ಮಾಡ್ಕೊಡ್ತಾರೆ. ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅವರಿಬ್ರಿಗೂ. ಜೊತೆಗೆ ನನ್ನ ಎಲ್ಲಾ ಕಲಾವಿದರು, ಇಲ್ಲಿ ದೀಪು ಒಂದು ಚಿಕ್ಕ ಮಗುವಿಂದ ಶಿವನಾರಾಯಣ ಅವರು ದೊಡ್ಡವರು ಹಿರಿಯರು ಎಲ್ಲರೂ ಅದೇ ಪ್ರೀತಿ ತೋರಿಸ್ತಾರೆ ನನಗೆ. ಯಾರೋ ಅವರು ವಯಸ್ಸಾಗಿದೆ ನನಗೆ ನಾನು ಹೇಳಿದ್ ಮಾಡ್ಬೇಕು ಅನ್ನೋ ತರ ಹೇಳಲ್ಲ. ಅಪ್ಪಾಜಿ ಈ ತರ ಹೇಳ್ಬೋದಂದ್ರೆ ತಗೊಳ್ಳೋಣ ಸಿನಣ್ಣ ಅಂತಾರೆ. ದೀಪು ಮಾಡೋಣ ಅಂತಾಳೆ. ಈ ತರ ಶಾರದವ್ರಾಗ್ಲಿ, ಸಿದ್ಧಾರ್ಥ ಅವ್ರಾಗ್ಲಿ, ಜ್ಯೋತಿಕಾ ಆಗ್ಲಿ, ಪಾರಿಜಾತ ಅವರು, ಸುಮಿತ್ರಮ್ಮ, ದಶರಥ್ ಸರ್, ವಿಮಲಮ್ಮ, ಆರ್ತಿ, ದೀಪು, ಪ್ರತಿಯೊಬ್ರು, ಸಿದ್ಧಾರ್ಥ ಸರ್, ಎಲ್ಲ ಪ್ರತಿಯೊಬ್ರು ಕಲಾವಿದ್ರು ನಮ್ ಜೊತೆ ತುಂಬಾ ಚೆನ್ನಾಗಿ ಅನ್ಯೋನ್ಯವಾಗಿ ನಾವ್ ಯಾವುದೇ ಶಾರ್ಟ್ಸ್ ಗಳು ಕೇಳಿದ್ರು ಯಾವುದೇ ಮುಜುಗರ ಇಲ್ಲದೆ, ಸರ್ ಅಲ್ಲಾಗಲ್ಲ ಸರ್, ಅದು ಆ ತರ ಮಾಡಕ್ಕಾಗಲ್ಲ ಸರ್ ಅಂತ ಹೇಳಲ್ಲ. ಅಂದ್ರೆ ಅದೇ ತರ ಶಾರ್ಟ್ಸ್ ಗಳು ಇರುತ್ತೆ. ಅದೆಲ್ಲರೂ ಜೊತೆಯಲ್ಲಿ ಅನುಸರಿಸ್ಕೊಂಡು ಮಾಡಿರೋದಕ್ಕೆ ನಮ್ಗೆ 500 ತುಂಬಾ ಖುಷಿ ಆಗಿದೆ. ಇಷ್ಟು ಬೇಗ 500 ಆಯ್ತು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಎಷ್ಟು ಬೇಗ 500 ಆಯ್ತು ಅನ್ನೋ ತರ ಇದೆ. ನಾವು ನಿನ್ನೆ ಮೊನ್ನೆ ಬಂದು ಶುರು ಮಾಡ್ದಂಗಿದೆ. ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಜನರು ತುಂಬಾ ಚೆನ್ನಾಗಿ ನಮ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇದು 500 ಸಾರ್ ಹೇಳ್ದಂಗೆ 5,000ನೂ ಆಗ್ಲಿ, ಎಲ್ರು ಖುಷಿಯಾಗಿದ್ದೀವಿ. ನಮ್ಗೆ ಇದೇ ಒಂದು ಮನೆ ತರ ಇದೆ. ಯಾಕಂದ್ರೆ ನಾವು ಬೆಳಗ್ಗೆ 7:30ಗೆ ಸೆಟ್ಗೆ ಬರ್ತೀವಿ. ಇಲ್ಲಿಂದ ಹೋದಾಗ 9 ಗಂಟೆ, ಮನೆಗೆ ಸೇರೋದು 10 ಗಂಟೆ. ನಾವು ಜಾಸ್ತಿ ಸಮಯ ನಾವು ಇದೇ ಸೆಟ್ ಅಲ್ಲೇ ಕಳಿತೀವಿ. ಹಾಗಾಗಿ ನಮ್ಗೆ ಇದೇ ಒಂದು ಮೂಲ ಮನೆ ಇದೇ ಆಗಿದೆ. ಶಾರದಾ ಮನೆನೇ ಮೂಲ ಮನೆ ಆಗಿದೆ. ಇಲ್ಲಿರೋ ಎಲ್ಲ ನನ್ನ ತಂತ್ರಜ್ಞರಿಗೂ, ನನ್ನ ಕಲಾವಿದರಿಗೂ, ನಮ್ಮ ನಿರ್ಮಾಪಕರಿಗೂ ಮತ್ತೆ ನಮ್ಮ ಚಾನೆಲ್ನ ಎಲ್ಲಾ ಸಿಬ್ಬಂದಿವರೆಗೂ ನನ್ನ ಕೋಟಿ ನಮಸ್ಕಾರ. ಎಲ್ಲರಿಗೂ, ನನ್ನ ಹೆಸರು ದೀಪು ಅಂತ. 500 ಎಪಿಸೋಡ್ ಆಗಿರೋದು ನಂಗೆ ತುಂಬಾ ಖುಷಿ ಆಗ್ತಿದೆ. ಎಲ್ಲರೂ ನಂಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ನಮಸ್ಕಾರ. 500 ಎಪಿಸೋಡ್ಸ್ಗೆ ಎಲ್ರಿಗೂ ಅಭಿನಂದನೆಗಳು. ನಮ್ಗೆಲ್ರಿಗೂ ಖುಷಿ ಆಗ್ತಾ ಇದೆ. ನಾನು ಪರ್ಸ್ನಲಿ ನಾನು ಏನ್ ಅನ್ಕೊತೀನಿ, ಪ್ರತಿಯೊಂದು ಸೀರಿಯಲ್ ಅಲ್ಲೂ ನನಗೆ ಒಂದು ಎಸೆಟ್ ಏನ್ ಸಿಗತ್ತೆ ಅಂದ್ರೆ, ದೊಡ್ಡ ಕಲಾವಿದ್ರ ಜೊತೆ ಆಕ್ಟ್ ಮಾಡೋ ಅಂಥದ್ದು, ಅವ್ರ ಜೊತೆ ಅವರಿಂದ ಕಲಿಯೋ ಅಂಥದ್ದು. ಈ ಸೀರಿಯಲ್ಸ್, ಶಾರದೆ ಸೀರಿಯಲ್ ಅಲ್ಲಿ ಎಷ್ಟು ದಿಗ್ವಿಜಯರು ಇದ್ದಾರೆ, ಅವರಿಂದ ನಾನು ಸುಮಾರು ಕಲ್ತಿದ್ದೀನಿ. ಅಂಡ್ ಐ ಆಮ್ ರಿಯಲಿ ಹ್ಯಾಪಿ ಅಂಡ್ ಬ್ಲೆಸ್ಡ್ ಟು ಬಿ ಒನ್ ಅಮಾಂಗ್ ದೆಮ್. ಅಪ್ಪ ಆಗ್ಲಿ, ಅಣ್ಣ ಆಗ್ಲಿ, ನನ್ನ ಮಗ ಜ್ಯೋತಿಕಾ, ಪಾಪುಯಿಂದಾನು ನಾನು ಸುಮಾರು ಕಲ್ತಿದ್ದೀನಿ. ಪಾರಿಜಾತ ಅಮ್ಮ, ಸುಮಿತ್ರಾ ಅಮ್ಮ, ಶಾರದೆ, ಎಲ್ರಿಂದಾನು ನಾನು ತುಂಬಾ ಕಲ್ತಿದ್ದೀನಿ. ಅಂಡ್ 500 ಎಪಿಸೋಡ್ಸ್ ತನಕ ಪ್ರತಿಯೊಬ್ರು ಕಲಾವಿದರು ಒಟ್ಟಿಗೆ ಇದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮಲ್ಲಿರೋ ಒಗ್ಗಟ್ಟು. ನಾವು ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ, ಆಫ್ ಸ್ಕ್ರೀನು ಅಷ್ಟೇ ಅನ್ಯೋನ್ಯವಾಗಿರ್ತೀವಿ. ಪ್ರತಿಯೊಬ್ರು ವಿ ಶೇರ್ ಅ ವೆರಿ ರೇರ್ ಬಾಂಡಿಂಗ್, ತುಂಬಾ ಒಳ್ಳೆ ಬಾಂಡಿಂಗ್ ಶೇರ್ ಮಾಡ್ತಾ ಇದೀವಿ. ಅಂಡ್ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ, ಇಲ್ಲಿ ನನ್ಗೆ ಹೊಸ ನಾಮಕರಣ ಆಗಿದೆ, ವೀಲ್ ಚೇರ್ ವಿಮಲಾ ಅಂತ. ಆ ವೀಲ್ ಚೇರ್ ವಿಮಲಾ ಅಂತ ಧರಣಿ ಸರ್ ನಂಗೆ ನಾಮಕರಣ ಮಾಡಿದ್ರು. ಈಗ್ಲೂ ಅದೇ ಹೆಸರಲ್ಲಿ ಹೋಗ್ತಾ ಇದ್ದೀನಿ. ತುಂಬಾ ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ಪಾತ್ರ. ಪುರಾಣಿಕ್ ಪ್ರೊಡಕ್ಷನ್ಸ್ಗೆ ಧನ್ಯವಾದಗಳು. ನಮ್ ಸ್ಟಾರ್ ಸುವರ್ಣ ವಾಹಿನಿ, ನಮ್ ಡೈರೆಕ್ಟರ್ ಸರ್, ನಮ್ ಇಡೀ ತಂಡ, ಕ್ಯಾಮ್ರಾಮನ್ ಆಗ್ಲಿ, ನಮ್ ಮೇಕಪ್ ಮ್ಯಾನ್ ಆಗ್ಲಿ, ನಮ್ ಮ್ಯಾನೇಜರ್ ಆಗ್ಲಿ, ಪ್ರತಿಯೊಬ್ರು ಅಸೋಸಿಯೇಟ್, ವಿಜಯ್ ಅಸೋಸಿಯೇಟ್, ಎಲ್ರದ್ದು ಎಫರ್ಟ್ ಇದೆ. 500 ಎಪಿಸೋಡ್ಸ್ ತನಕ ಬರೋದಕ್ಕೆ ಇಟ್ಸ್ ಎ ಟೀಮ್ ವರ್ಕ್. ಒಬ್ರಿಂದ ಸಾಧ್ಯ ಆಗೋದಿಲ್ಲ. ಇದು ಪ್ರತಿಯೊಬ್ರು ಹಾರ್ಡ್ ವರ್ಕ್ ಇಲ್ಲಿ ತೋರಿಸ್ತಾ ಇದೆ. ಸೊ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಅಂಡ್ ಇನ್ನೂ 5,000 ಎಪಿಸೋಡ್ಸ್ ಆಗ್ಲಿ ಅಂತ ನಾನು ಹರಿಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆರ್ತಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ 500 ಎಪಿಸೋಡ್ ಆಗೋಕ್ಕೆ. ಇದು ಪಾಸಿಬಲ್ ಆಗಿರೋದು ಆಫ್ ಕ್ಯಾಮ್ರಾ, ಆನ್ ಕ್ಯಾಮ್ರಾ ಎಲ್ಲರಿಂದ, ದ ಹೋಲ್ ಟೀಮ್ಸ್ ಎಫರ್ಟ್ಸ್. ಡೈರೆಕ್ಟರ್ ಸರ್ ಎಷ್ಟು ಎಫರ್ಟ್ಸ್ ಹಾಕ್ತಾರೆ. ನಮ್ಗೆ ಅಟ್ಲೀಸ್ಟ್ ಹೇಳ್ದಂಗೆ ನಮ್ಗೆ ಅಟ್ಲೀಸ್ಟ್ ಸ್ವಲ್ಪ ರೆಸ್ಟ್ ಸಿಗುತ್ತೆ.
ಬಟ್ ಅವ್ರಿಗೆ ಯಾರಿಗೂ ರೆಸ್ಟೇ ಸಿಗಲ್ಲ. ಫ್ರಮ್ ಮಾರ್ನಿಂಗ್ 7 to 9 ಪ್ಯಾಕಪ್ ಆಗೋ ತನಕ ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ. ಸೊ ಅದರಿಂದ ಎಲ್ಲಾನು ಇದು ಪಾಸಿಬಲ್ ಆಗಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಾಗರ್ ಸರ್, ಸುನಿಲ್ ಸರ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಬಿಕಾಸ್ ಈ ಸೀರಿಯಲಲ್ಲಿ ನಾನು ರೆಕಗ್ನೈಸ್ ಆದ ಈಚೆ ಆರ್ತಿ ಅಂತ ನನ್ನ ಜನ ಗುರುತಿಸಿ ಸಿದ್ದು ಮತ್ತು ಅತ್ತಿಗೆನ ಚೆನ್ನಾಗಿ ನೋಡ್ಕೋತೀಯ ಥರ ಕಾಂಪ್ಲಿಮೆಂಟ್ಸ್ ಬಂದಿದೆ. ಸೊ ಆಮೇಲೆ ಇಷ್ಟು ದೊಡ್ಡ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿದ್ರೆ ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ಶ್ರೀನಿವಾಸ್ ಸರು ಅಷ್ಟೇ, ಸ್ವಲ್ಪ ಮಿಸ್ಟೇಕ್ಸ್ ಮಾಡ್ತೀನಿ ನಾನು, ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಬಟ್ ಅವ್ರು ಎಷ್ಟು ಕಾಮಾಗೆ ನನಗೆ ಕರೆಕ್ಟಾಗಿ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. 500ನೇ ಸಂಚಿಕೆ ಪೂರೈಸಿದೆ, ಬಹಳ ಖುಷಿ ಇದೆ. ಶಾರದಾ ಅನ್ನೋದು ಟೈಟಲ್ಸ್ ಇಟ್ ಸೆಲ್ಫ್ ಇಸ್ ಅ ಪಾಸಿಟಿವ್ನೆಸ್. ಸೊ ಈ ಟೀಮಲ್ಲಿ ಕೆಲಸ ಮಾಡೋದು ಬಹಳ ಅಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ, ಖುಷಿ ಅನ್ಸುತ್ತೆ. ಬಹಳ ಹೋಮ್ಲಿ ಟೀಮ್. ನೀವು ನೋಡ್ತಾ ಇದ್ದೀರಾ ನಮ್ಮ ಒಂದು ಅನ್ಯೋನ್ಯತೆ ಹೇಗಿದೆ ಅಂತ. ಆನ್ ದ ಸ್ಕ್ರೀನ್, ಆಫ್ ದ ಸ್ಕ್ರೀನ್ ಹಾಗೆ ಇರ್ತೀವಿ ಅಲ್ವಾ? ಸಂಶಯನೇ ಇಲ್ಲ. ಸೊ ಶಾರದಂಗೆ ಅತ್ತೆ ನಾನು. ಫಸ್ಟು ಬಹಳ ಜೋರ್ ಅತ್ತೆ ಆಗಿರ್ತೀನಿ, ಆಮೇಲಿಂದ ಬಹಳ ತಾಯಿ ಆಗ್ತೀನಿ. ಸೊ ಈಗಂತೂ ಬಿಟ್ಟಿರಕ್ಕಾಗದೇ ಇರೋಂತಹ ಒಂದು ಬಾಂಧವ್ಯ ಆಫ್ ಸ್ಕ್ರೀನ್ ಬಿಲ್ಡ್ ಆಗಿದೆ. ಸೊ ಕರೆಕ್ಟಾಗಿ ಆ ಟೈಮಿಗೆ ನನ್ನನ್ನು ಊರಿಗೆ ಕಳಿಸಿದ್ದಾರೆ. ಸೊ ಆನ್ ಸ್ಕ್ರೀನ್ ಹೇಗೆ ಆ ಪೇನ್ಫುಲ್ನೆಸ್ ಇದೆಯೋ, ಆಫ್ ಸ್ಕ್ರೀನ್ ಕೂಡ ನನಗೆ ಅಷ್ಟೇ ನೋವಿದೆ. ಸೊ ಐ ಸಿ ಮೈ ಡಾಟರ್ ಇನ್ ಹರ್. ಸೊ ಅವಳು ಆನ್ ಸ್ಕ್ರೀನ್ ಅವಳು ಹೇಗೆ ಕಾಣಿಸ್ತಾಳೋ, ಆಫ್ ಸ್ಕ್ರೀನ್ ಕೂಡ ಅವಳು ಹಾಗೇ ಇದ್ದಾಳೆ. ಅದು ಎಲ್ಲ ಒಂದು ಹೀರೋಯಿನ್ನಲ್ಲಿ ಕಾಣೋದು ಬಹಳ ಕಷ್ಟ ಅನ್ಸುತ್ತೆ, ಬಟ್ ಶಿ ಈಸ್ ಲೈಕ್ ದಟ್. ಆಮೇಲೆ ಸಿದ್ದು. ಎಲ್ರಿಗೂ ನಮಸ್ಕಾರ, ಮಾಧ್ಯಮದ ಮಿತ್ರರಿಗೆ. ನನ್ನ ಮಗ ಸಾಗರ್ ಇದಕ್ಕೆ ನಿರ್ಮಾಪಕ. ಅವನ ಮೊದಲನೇ ಪ್ರಯತ್ನ ಸೀರಿಯಲ್. ಹೀಗಾಗಿ ಮೊದಲನೇದಾಗಿ ನಾನು ಸುವರ್ಣ ವಾಹಿನಿಯವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಥರದ ಒಂದು ಸಬ್ಜೆಕ್ಟ್ ತುಂಬ ಪವರ್ಫುಲ್ ಸಬ್ಜೆಕ್ಟ್, ವಿಮೆನ್ ಓರಿಯೆಂಟೆಡ್ ಒಂದು ಈ ಒಂದು ಕಥಾವಸ್ತುನ ಪುರಾಣಿಕ್ ಪ್ರೊಡಕ್ಷನ್ ಅವರಿಗೆ ಒಂದು ನಂಬಿಕೆ ಇಟ್ಟು ಕೊಟ್ಟಿದ್ರು. ಹೀಗಾಗಿ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೀವಿ. ಆಮೇಲೆ ಈ ಎಂಟೈರ್ ಪ್ರಾಸೆಸ್ಸಲ್ಲಿ ಕಲಾವಿದರ ಹುಡುಕಾಟ ಏನು ಇತ್ತು, ಅದಕ್ಕೆ ಹತ್ತತ್ರ ಒಂದೂವರೆ ತಿಂಗಳು ತಗೊಂತು. ಅದರಲ್ಲೂ ಸಹಿತ ಪ್ರತಿಯೊಂದು ಪಾತ್ರಗಳಿಗೆ ಅವ್ರದೇ ಆದಂಥ ಒಂದು ಕಲ್ಪನೆ ಇತ್ತು, ಇದು ಇದೇ ರೀತಿ ಆಗಬೇಕು ಆಗಿ, ಅಂದರೆ ಕಾಂಬಿನೇಷನ್ಸ್ ಎಲ್ಲ ಚೆನ್ನಾಗಿ ವರ್ಕೌಟ್ ಆಗಬೇಕು ಅಂತ. ಹೀಗಾಗಿ ಒಂದು ಒಳ್ಳೆಯ ಅನುಭವಸ್ಥರ ಒಂದು ಕಲಾವಿದರ ಒಂದು ತಂಡ ಇದೆ. ಹೀಗಾಗಿ ಅದಕ್ಕೆ ತಕ್ಕ ಹಾಗೆ ನಮ್ಮ ಶ್ರೀನಿವಾಸ್ ಅವರು ಒಬ್ಬ ಒಳ್ಳೆಯ ಸಮರ್ಥ ನಿರ್ದೇಶಕರು ನಮಗೆ ಸಿಕ್ಕಿದ್ದು ಬಹಳ ಪುಣ್ಯ ಅಂತಲೇ ಅನ್ಕೋಬೇಕು. ಯಾಕಂದರೆ ನಾವು ಸೆಟ್ಟಿಗೆ ಬರೋದೇ ರೇರು, ಅವರು ಬಂದ ಮೇಲೆ ನಾವು ಹೆಚ್ಚು ಅವ್ರ ಮೇಲೇ ಅವಲಂಬಿತವಾಗಿದ್ದೀವಿ. ಹೀಗಾಗಿ ಎಂಟೈರ್ ತಂಡ, ಕ್ಯಾಮ್ರಾಮನ್ ನಮ್ಮ ಶ್ರೀನಿವಾಸ್ ಆಗಿರ್ಬೋದು, ಹಿಂದೆ ಕೆಲಸ ಮಾಡಿದಂಥ ಮಣಿಯವರಾಗಿರ್ಬೋದು, ಸುಮಾರು ಜನ, ಆಮೇಲೆ ಸಂಕಲನಕಾರರು, ಆಮೇಲೆ ಈ ಥರ ಎಂಟೈರ್ ಟೆಕ್ನಿಕಲ್ ಕ್ರಿವ್ನು ತುಂಬ ಚೆನ್ನಾಗಿದೆ. ಸೊ ಹೀಗಾಗಿ ಸುಗಮವಾಗಿ ನಡ್ಕೊಂಡು ಹೋಗಿ ಒಂದು 500 ಕಂತುಗಳನ್ನು ಪೂರೈಸಿದ್ದೀವಿ. ತುಂಬ ಸಂತೋಷದ ಗಳಿಗೆ ಇದು. ಹೀಗಾಗಿ ಒಂದು ವಾಹಿನಿಯವರು ಇದೊಂದು ಪ್ರೆಸ್ ಮೀಟು ಏರ್ಪಡಿಸಿದ್ರು. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ, ಹಿರಿಯರಿಗೆ ನಮಸ್ಕಾರ. ಇದ್ರ ಹಿಂದೆ ನನ್ನ ಸುಮಾರು ಪ್ರಾಜೆಕ್ಟ್ಸ್ಗೆ ನೀವೆಲ್ಲ ಬಹಳ ಸಪೋರ್ಟ್ ಮಾಡಿದ್ರಿ. ಅಲ್ಲಿಂದ ನನ್ನ ಹೊಸ ಹೆಜ್ಜೆ ಒಂದು ಶಾರದೆ ಬಹಳ ನನ್ನ ಲೈಫ್ನಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಹೆಜ್ಜೆ ನನ್ನ ಲೈಫಲ್ಲಿ. ಸ್ಟಾರ್ ಸುವರ್ಣ ಅವ್ರಿಗೆ, ಶಿಲ್ಪಾ ಮೇಡಮ್ಗೆ, ರಾಜ್ ಸರ್ಗೆ, ಎಲ್ಲರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ, ಈ ಒಂದು ಅವಕಾಶ ಕೊಟ್ಟಿದ್ರು. ಜೊತೆಗೆ ಈ ಥರ ಒಂದು ಆರ್ಟಿಸ್ಟ್ ಟೀಮ್ ಅಂದ್ರೆ ಲಿಟ್ರಲಿ ಒಬ್ಬೊಬ್ರು ಕೂಡ ದೇರ್ ಒನ್ ಟೇಕ್ ಆರ್ಟಿಸ್ಟ್, ಇದಕ್ಕಿಂತ ಏನು ಹೇಳೋದು ಇಷ್ಟ ಪಡಲ್ಲ ನಾನು. ಸಚ್ ಸೀನಿಯರ್ ಆರ್ಟಿಸ್ಟ್, ಸಚ್ ಸ್ವೀಟ್ ಆರ್ಟಿಸ್ಟ್ ಎಲ್ಲ. ಜೊತೆಗೆ ನಮ್ಮ ಶ್ರೀನಿವಾಸ್ ಸರ್, ಅಂದರೆ ನಾನು ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಿರ್ಬೇಕಾದ್ರೆ ನಮ್ಮ ಪ್ರೊಡ್ಯೂಸರ್ ಪವನ್ ಒಡೆಯರ್ ಅವರು ಬಹಳ ನಂಬಿಕೆ ಇಟ್ಟು ನನ್ನ ಬಿಟ್ಟಿದ್ರು. ಅಂದರೆ ಅವ್ರದ್ದು ₹1 ದುಡ್ಡು ಕೂಡ ನಂದೇ ಅನ್ನೋ ಥರ ನಾನು ಡೈರೆಕ್ಟ್ ಮಾಡ್ತಾ ಇದ್ದೆ. ಸೊ ಸಿಮಿಲರ್ಲಿ ನಾನು ಪ್ರೊಡ್ಯೂಸ್ ಮಾಡ್ತಿರುವಂಥ ಪ್ರಾಜೆಕ್ಟ್ಗೆ ಐ ವಾಂಟೆಡ್ ಟು ಫಾಲೋ ದ ಸೇಮ್ ಫಾರ್ಮ್ಯಾಟ್. ಸೊ ಶ್ರೀನಿವಾಸ್ ಸರ್ ಕಂಪ್ಲೀಟ್ಲಿ ಅವ್ರದೇ ಪ್ರೊಡಕ್ಷನ್ ಥರ ಅವ್ರು ಎಷ್ಟು ಕಾಳಜಿ ವಹಿಸಿ ನಡ್ಕೊಂಡು ಹೋಗ್ತಿದ್ದಾರೆ. ಇಟ್ಸ್ ವೆರಿ ಐ ಆಮ್ ವೆರಿ ಥ್ಯಾಂಕ್ಫುಲ್. ಥ್ಯಾಂಕ್ ಯು ಸರ್. ಸೊ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಟು ಸೆಲೆಬ್ರೇಟ್ 500 ಎಪಿಸೋಡ್ಸ್ ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು.